ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸೋಮಶೇಖರ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾವ ಕಲರ್ ಸಿಗುತ್ತೆ, ನಾನು ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಕಲರ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ಸ್ಯಾರಿ ಶಾಪಿಂಗ್ ಅಂದರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವ. ಸ್ಯಾರಿ ಶಾಪಿಂಗ್ ಅಂದರೆ, ಅದರಲ್ಲೂ ವರಮಹಾಲಕ್ಷ್ಮಿ ಶಾಪಿಂಗ್ ಅಂದರೆ ಫುಲ್ ಜೋರೇ ಇರುತ್ತೆ ಎಲ್ಲರ ಮನೆಯಲ್ಲೂ. ನಾವು ಇವಾಗ ಹೊರಟಿದ್ದೀವಿ ಕಾಮಾಕ್ಷಿಪಾಳ್ಯ ಸೈಡು. ಇದು ಸುಂಗನಳ್ಳಿ ಸರ್ಕಲ್ಲು. ಇದೇ ಲೆಫ್ಟಲ್ಲಿ ಹೋದರೆ ಕಾಮಾಕ್ಷಿಪಾಳ್ಯ ಸಿಗುತ್ತಲ್ಲ, ಅಲ್ಲಿ ಪೂಜಾ ಕಲ್ಯಾಣ ಮಂಟಪ ಆಪೋಸಿಟ್ಟೇ ಒಂದು ಸಮೃದ್ಧಿ ಹೋಟೆಲ್ ಅಂತ ಇದೆ. ಅಲ್ಲಿ ಒಳಗಡೆ ತೊಗೊಂಡ್ರೆ ಅಲ್ಲೇ ರಾಘವೇಂದ್ರ ಸಿಲ್ಕ್ ಇರೋದು. ನಾನು ಇವಾಗ ಸ್ವಲ್ಪ ಲೊಕೇಶನ್ ಕೂಡ ಅದೇ ಥರ, ಯಾವ ಥರ ಹೋಗೋದು ಅಂತ ರೂಟ್ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಸ್ಟ್ರೈಟು ಸುಂಗನಳ್ಳಿಯಿಂದ ಲೆಫ್ಟಲ್ಲೇ ಹೋದರೆ ಸಮೃದ್ಧಿ ಹೋಟೆಲ್ ಅಂತ ಸಿಗುತ್ತೆ. ಅಲ್ಲಿಂದ ಒಳಗಡೆ ಹೋದರೆ ಒಂದು ಮಗ್ಗ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಸಮೃದ್ಧಿ ಅಂತ. ಇಲ್ಲಿಂದ ಒಳಗಡೆ ಹೋದರೆ ಅಲ್ಲೇ ಸಿಗೋದು. ಇದು ನೀಟಾಗಿ ಲೊಕೇಶನ್ ಗೊತ್ತಾಗುತ್ತೆ, ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಗ್ಗ ನೇಯ್ತಾರೆ ಅವರೇ. ಆಮೇಲೆ ಇಲ್ಲಿ ತುಂಬ ಸಿಂಗಲ್ ಸ್ಯಾರಿ ತೊಗೊಳೋದ್ಕಿಂತ ಮದುವೆ ಅವರು ತುಂಬ ತೊಗೊತಾರೆ, ಯಾಕಂದರೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇಲ್ಲಿ ತೊಗೊತಾರೆ. ಭವ್ಯಗೌಡ ಮೇಡಮ್ ಅವರು ಎಲ್ಲ ತೊಗೊತಾರೆ. ನಾನು ಒಂದು ಟೈಮ್ ಹೋದಾಗ ಸಿಕ್ಕಿದ್ರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆ ಸಿಕ್ಕಿದ್ರು ಅವ್ರು ನನಗೆ. ಇಲ್ಲಿ ತೊಗೊತಾರೆ. ನಾನು ಅವರು ವೀಡಿಯೋದಲ್ಲಿ ಕೂಡ ಹಾಕಿದ್ದಾರೆ ನೋಡಿ, ರಾಘವೇಂದ್ರ ಸಿಲ್ಕ್ ಅಂತ. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ರೇಟ್ ಕೂಡ ಮಗ್ಗ ಇರೋದ್ರಿಂದ ವರ್ತು ಅಂತ ನನಗನ್ಸುತ್ತೆ. ಆ ಶಾಪ್ಗಳಲ್ಲಿ ಈ ಥರ ತೊಗೊಂಡೋಗಿ ಅವ್ರು ಸೇಲ್ ಮಾಡೋದು. ಶಾಪಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬೇರೆ ಕಡೆ. ಇಲ್ಲಿ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಬಿಫೋರ್ ಹೋಗಿ ಹೇಳಿದ್ರೆ ಅವ್ರು ಕಸ್ಟಮೈಸ್ ಥರ ಮಾಡಿಕೊಡ್ತಾರೆ. ಯಾವ ಕಲರ್ ಬೇಕು, ಡಿಸೈನ್ ಬೇಕು ನೋಡಿ. ಇವಾಗ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಅವ್ರದ್ದು ಶಾಪ್ ಥರ ಅಲ್ಲ, ಒಂದು ಫುಲ್ ಬಿಲ್ಡಿಂಗ್ ಅವರೇ ಮಾಡ್ಕೊಂಡಿದ್ದಾರೆ ನೋಡಿ. ಈ ಬಿಲ್ಡಿಂಗ್ ಪಕ್ಕದಲ್ಲಿ ಮಗ್ಗ, ಈ ಬಿಲ್ಡಿಂಗಲ್ಲಿ ಕೆಳಗಡೆ ಮೈಸೂರು ಸಿಲ್ಕು ಮತ್ತು ಸಿಲ್ಕು. ಫಸ್ಟ್ ಫ್ಲೋರಲ್ಲಿ ಅವ್ರದ್ದು ಮನೆ ಇದೆ, ಮೇಲ್ಗಡೆ ನಾರ್ಮಲ್ ಸ್ಯಾರೀಸು ನೋಡಿ. ಈ ಥರ ಇದು ಶಾಪು ನೋಡಿ. ಎಲ್ಲ ಥರ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕು ಎಲ್ಲ ಥರನೂ ಇದೆ ಇಲ್ಲಿ. ಕಲರ್ ಇಷ್ಟ ಆದರೆ ನೀವು ತೊಗೊಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಇದೇ ಥರ ಕಲರ್ ಬೇಕು ಅಂತ ಚೂಸ್ ಮಾಡ್ಕೊಂಡು ಹೋಗಿರ್ತೀವಲ್ವ, ಸೊ ಅದಕ್ಕೆ ಏನಾದರೂ ಸಿಕ್ಕಿದ್ರೆ ತೊಗೊಬೋದು. ನಾನು ಕೂಡ ಒಂದು ಪರ್ಟಿಕ್ಯುಲರ್ ಕಲರ್ ತೊಗೊಂಡೋಗಿದ್ದೆ, ಅವ್ರಿಗೆ ತೋರಿಸ್ತಾಯಿದ್ದೆ. ಸರಿ ನೋಡಿ ತೋರಿಸ್ತೀನಿ ಅಂತ ಹೇಳ್ತಾಯಿದ್ರು. ತೋರಿಸಿದ್ರು, ತುಂಬ ತೋರಿಸಿದ್ರು. ಬಟ್ ನನಗೆ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಅಂತ ಹೋಗಿದೆ, ಆ ಕಲರ್ ನಂಗೆ ಸಿಕ್ಕಿಲ್ಲ. ಅವರು ಮಂಡೇ ಬನ್ನಿ ಮೇಡಮ್ ಸ್ಟಾಕ್ ತರಿಸ್ತೀನಿ ಅಂದರು. ಬಟ್ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಬೇರೆ ಕಡೆ ನೋಡೋಣ ಒಂದು ಟೈಮ್ ಅಂತ ಅಂದ್ಕೊಂಡೆ. ಬಟ್ ಕಲರು ಡಿಸೈನ್ಸ್ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ರೆಸ್ಪಾನ್ಸು ಅದೇ ಥರ ಮಾಡ್ತಾರೆ. ಏನು ತೋರಿಸ್ದೇ ಇರೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಎಷ್ಟು ಕಲೆಕ್ಷನ್ ಕೇಳೋದು ತೋರಿಸ್ತಾರೆ. ನನಗೆ ಸ್ವಲ್ಪ ಇವ್ರ ಪರಿಚಯ ಯಾವಾಗಿಂದನೂ, ಅದರಿಂದ ನಾವೇ ಹೋಗಿ ಬೇಕಾದರೆ ಕಲರ್ಸು ಕೂಡ ನೋಡ್ಬೋದು. ಹೊರಗಡೆ ಎಲ್ಲ ಮೀನಂಕಾರಿ ಸ್ಯಾರಿ ಎಲ್ಲ 20-25,000 ಆ ಥರ ಎಲ್ಲ ಇದೆ. ಇಲ್ಲಿ ಸ್ಟಾರ್ಟಿಂಗು ಒಂದು 15,000 ಸ್ಟಾರ್ಟ್ ಆಗುತ್ತೆ. ಸರಿ, ಅಲ್ಲಿ ನೋಡಿಕೊಂಡು ಕಲರು ನನಗೆ ಬೇಕಾಗಿದ್ದು ಸಿಕ್ಕಿಲ್ಲ. ಸೊ ಅದಕ್ಕೆ ಮಲ್ಲೇಶ್ವರಂ ಹೋಗೋಣ ಸುದರ್ಶನಿಗೆ ಅಂತ ಹೋಗ್ತಾಯಿದ್ದೀವಿ. ಮಲ್ಲೇಶ್ವರಂ ಸುದರ್ಶನಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಲ್ವಾ. ಚಿಕ್ಕಪೇಟೆಗೆ ಹೋಗ್ಬೋದು, ಬಟ್ ಚಿಕ್ಕಪೇಟೆಗೆ ಟೈಮಲ್ಲಿ ಹೋದ್ರಂತೂ ತುಂಬ ಕ್ರೌಡ್ ಇರ್ತಾರೆ. ಸೊ ಅದಕ್ಕೆ ನಾವು ಸುದರ್ಶನ್ಗೆ ಹೋಗೋಣ ಅಂದ್ಬಿಟ್ಟು ಮಲ್ಲೇಶ್ವರಂ ಸುದರ್ಶನಕ್ಕೆ ಬಂದಿದ್ವಿ. ಅಲ್ಲೂ ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಹಬ್ಬಕ್ಕೆ ಒಂಥರ ಸೇಲ್ ಟೈಪ್ ಹಾಕ್ಬಿಟ್ಟಿದ್ರು. ಸೊ ಸೇಲ್ ಟೈಪ್ ಹಾಕಿದ್ರೆ ನಮ್ಮ ಹೆಣ್ಮಕ್ಳು ಗೊತ್ತಲ್ವ ನಿಮಗೆ, ಸಿಕ್ಕಾಪಟ್ಟೆ ಕ್ರೌಡು. ಆಮೇಲೆ ಬಟ್ಟೆ ಎಲ್ಲ ತೆಗೆದು ಆಚೆ ಆ ಥರ ಹಾಕ್ಬಿಟ್ಟಿದ್ರು. ಸರಿ ನೋಡೋಣ ಅಂತ ಒಂದು ಸರಿ ನೋಡಿದೆ. ಬಟ್ ಜಾಸ್ತಿ ಹೆವಿ ಆಗಿ ಎಲ್ಲ ತೆಗ್ದಾಕಿದ್ರು. ಅದರಲ್ಲಿ ಹುಡ್ಕೋಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ತೆಗ್ದಾಕ್ಬಿಟ್ಟಿದ್ರು ಸೇಲ್ಸ್ ಥರ. ಸರಿ, ಅಲ್ಲಿ ಮುಗಿಸ್ಕೊಂಡು ನಾವು ನವರಂಗ್ ಹತ್ರ ಅರುಣ ಸಿಲ್ಕ್ಸ್ ಅಂತ ಇದು, ಇಲ್ಲಿ ತುಂಬ ಸರಿ ತೊಗೊಂಡಿದ್ದೀವಿ. ಸರಿ, ಇಲ್ಲೊಂದು ಟೈಮ್ ನೋಡ್ಬಿಡೋಣ ಅಂತ ಬಂದೆ. ನನಗೆ ಬಂದಿದ್ದ ತಕ್ಷಣ ಒಂದು 2-3 ಸ್ಯಾರಿ ತೋರಿಸಿದ್ರು ಸರ್ರು ನೋಡಿ. ಅಲ್ಲಿ ಸ್ಮೈಲ್ ಮಾಡ್ತಾಯಿದ್ರಲ್ಲ ಅವರು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಕಲರ್ಸ್ ಮಾತ್ರ. ಇನ್ನೊಂದು ಮೀಲಂಕಾರಿ ಸ್ಯಾರಿ ತೋರಿಸಿದ್ರು, ಬೇರೆಯವ್ರು ತೊಗೊಂಬಿಟ್ಟಿದ್ರು ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು. ನಾನೇನು ತೊಗೊಂಡೆ ಅದರ ಆಪೋಸಿಟ್ ಕಲರ್ ಥರ ಇತ್ತು. ಸರಿ ಬಿಡು ಹೋಗಲಿ ಅಂತ, ಅದೇ ಕಲರ್ ಸಿಕ್ತಲ್ವಾ, ನಾನು ಅಂದ್ಕೊಂಡು ಹೋಗಿದ್ದ ಕಲರ್ ಸೇಮ್ ಅದೇ ಕಲರು ಸಿಕ್ತಲ್ಲ ಅಂತ ತೊಗೊಂಡೆ.
ನನ್ನ ಹಸ್ಬೆಂಡು ಸ್ವಲ್ಪ ಅಲ್ಲೆಲ್ಲ ಹೋಗಿದ್ರಲ್ಲ, ಹೊರಗಡೆ ಹೋದ್ರು ಅವರು. ಸರಿ ನೀನು ತೊಗೋ, ಆಮೇಲೆ ಪಿಕ್ ಮಾಡ್ತೀನಿ ಅಂತ ನಾನೇ ಸೆಲೆಕ್ಷನ್ ಮಾಡಿ ತೊಗೊಂಡು ಸರಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೇಳಿದೆ. ಸರ್ ಅವ್ರು ಪರಿಚಯ ಇದ್ದಾರಲ್ಲ, ಅವಾಗಿಂದ ಕೇಳಿದೆ. ಮಾಡ್ಕೊಳ್ಳಿ ಮೇಡಮ್, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಮೈಸೂರು ಸಿಲ್ಕು ಮತ್ತು ನಾರ್ಮಲ್ ವೇರು, ಪಾರ್ಟಿ ವೇರು ಎಲ್ಲ ಥರ ಸಿಗುತ್ತೆ. ಕಲೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿ. ರೆಡಿ ಬ್ಲೌಸ್ ಕೂಡ ಸಿಗುತ್ತೆ. ನಾವು ಬೇಕಾದರೆ ಸ್ಯಾರಿ ತೊಗೊಂಡು ಅರ್ಜೆಂಟಾಗಿ ಹೊಲ್ಸೋಕ್ಕಾಗಲ್ಲ ಅಂದರೆ ಇಲ್ಲೇ ರೆಡಿ ಬ್ಲೌಸ್ ತೊಗೊಬೋದು. ಆಮೇಲೆ ರೇಟ್ ಕೂಡ ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು ನನಗೆ. ನಾನು ಸುದರ್ಶನಲ್ಲಿ ನೋಡಿದ್ದು ಸ್ಯಾರಿಗೆ ನೋಡಿದ್ರೆ ಇಲ್ಲಿ ನನಗೆ ವರ್ತ್ ಅನ್ನಿಸ್ತು. ಕಲರ್ಸ್ ಕೂಡ ಚೆನ್ನಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇದು ಮಗ್ಗ ಯಾವ ಥರ ನೇಯ್ತಾರೆ ಅದೊಂದು ಡೆಮೋ ಮಾಡಿಟ್ಟಿದ್ದಾರೆ. ಎಷ್ಟು ಸಖತ್ತಾಗಿ ಮಾಡಿದರು ಅಂದರೆ ಅಷ್ಟು ತುಂಬ ಚೆನ್ನಾಗಿ ಮಾಡಿದರು. ಸೇಮು ಮಗ್ಗದಲ್ಲಿ ಯಾವ ಥರ ಅವ್ರು ನೇಯ್ತಾ ಇರ್ತಾರೆ ಸ್ಯಾರಿ. ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ನೋಡೋಕ್ಕೆ. ಸೀರೆ ನೇಯ್ತಾ ಇರೋ ಥರ ಅದು ಒಂದು ಡೆಮೋ ಮಾಡಿಟ್ಟಿದ್ರು. ಸರಿ ಎಲ್ಲ ತೊಗೊಂಡೆ, ಬಿಲ್ ಮಾಡಿಸ್ಕೊಂಡೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಂತೂ ನೀವು ಬಂದರೆ ರಿಟರ್ನ್ ಅಂತೂ ಹೋಗಲ್ಲ. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ಹಬ್ಬಕ್ಕಂತ ಹಾಕಿದ್ರೋ ಇಲ್ಲ ಅಥವಾ ನಾರ್ಮಲ್ ಹಾಕಿರ್ತಾರೋ ನಂಗೆ ಅದು ಗೊತ್ತಿಲ್ಲ. ಬಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ಯಾರಿನೂ ಅಷ್ಟೇ ನಾನು ಅಂದ್ಕೊಂಡಿರೋ ಥರನೇ ಸ್ಯಾರಿ ನನಗೆ ಸಿಕ್ತು. ಆ ಕಲರು ನಾರ್ಮಲ್ ರೆಡ್ಡು, ಪಿಂಕು, ಗ್ರೀನು ಎಲ್ಲ ಇರುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ನಾನು ಅಂದ್ಕೊಂಡು ಹೋಗಿರೋ ಥರ ಸಿಕ್ತು. ಬನ್ನಿ ನೋಡೋಣ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಅರುಣ ಸಿಲ್ಕ್ಸ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಅದಕ್ಕೆ ತೊಗೊಂಡೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಕಲರು ಕಮೆಂಟ್ ಮಾಡಿ. ನೋಡಿ ಸ್ಯಾರಿ ಮಾತ್ರ ಸಖತ್ ರಿಚ್ ಆಗಿದೆ ಕಲರು. ಡಿಸೈನ್ಸ್ ಕೂಡ ಅಷ್ಟೇ. ಇದು ಬಾಡಿ ಪಾರ್ಟು, ಇದು ನೋಡಿ ಸೆರಗು ಪಾರ್ಟು. ವಾವ್, ಬ್ಲೌಸ್ ತೋರಿಸ್ತೀನಿ ರೀ ನಿಮಗೆ ನೋಡಿ. ಇದು ಬ್ಲೌಸು. ನಾವು ವರ್ಕೇ ಮಾಡ್ಸೋಂಗಿಲ್ಲ ಸ್ಯಾರಿ, ಅಷ್ಟು ರಿಚ್ ಆಗಿದೆ ಫ್ರೆಂಡ್ಸ್. ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ. ಇವಾಗಂತೂ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ, ಮೀನಂಕಾರಿ ಎಲ್ಲನೂ. ನಾನು ಈ ಥರದ್ರಲ್ಲೇ ತೊಗೋಬೇಕು ಅಂದ್ಕೊಂಡು ಹೋಗಿದೆ, ಸೊ ಅದಕ್ಕೆ ತೊಗೊಂಡೆ. ನೆಕ್ಸ್ಟ್ ಟೈಮ್ ಮೀನಂಕಾರಿ ಕಲೆಕ್ಷನ್ಸ್ ತೊಗೊಳ್ಳೋಣ ಅಂತ. ಆಮೇಲೆ ಇದು ನೋಡಿದ ತಕ್ಷಣ ನಂಗೆ ಬೇರೆ ಯಾವ್ದು ತೊಗೋಬೇಕು ಅನ್ನಿಸ್ತೀರಾ, ತೊಗೊಂಡೆ. ನೋಡಿ ಹೆಂಗಿದೆ ಕಲರ್, ಚೆನ್ನಾಗಿದೆಯಾ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ತೋರಿಸ್ತೀನಿ ಬನ್ನಿ ನೋಡಿ. 70,280 ರೂಪೀಸ್ ಇದೆ ಅದರಲ್ಲಿ ಪ್ರೈಸು. ಬಟ್ ನೀವು ಯಾವ ಸ್ಯಾರಿ ತೊಗೊಂಡ್ರೂ 10% ಡಿಸ್ಕೌಂಟ್ ಸಿಗುತ್ತೆ ನೋಡಿ. ಇಲ್ಲೇ ಹಾಕಿದರೆ ಬಿಲ್ಲೇ ತೋರಿಸ್ತಾ ಇದ್ದೀನಿ. 17,000 ಇದೆ, ಬಟ್ ಅವ್ರು 15,500 ತೊಗೊಂಡ್ರು. 10% ಡಿಸ್ಕೌಂಟು ನೋಡಿ. ಅರುಣ ಸಿಲ್ಕ್ಸ್ ಅಂತ. ಇದು ಮೋದಿ ಹಾಸ್ಪಿಟಲ್ ಹತ್ರ ಬರುತ್ತೆ, ರಾಜಾಜಿನಗರ ಮೋದಿ ಹಾಸ್ಪಿಟಲ್ ಹತ್ರ. ನಾನು ಇವ್ರದ್ದು ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಹೋಗಿ ತೊಗೊಳ್ಳಿ ಸ್ಯಾರಿ. ಡಿಸೈನ್ಸು, ಕಲರ್ಸ್ ಮಾತ್ರ ಸೂಪರಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು 2 ಇಯರ್ಸ್ ಆಗಿತ್ತು ಹೋಗಿ. ಇಲ್ಲಿ ನೋಡೋಣ ಇಲ್ಲಿ ಅಂತ ಅಲ್ಲಿನೂ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೋಗಿದ್ದೆ. ಬಟ್ ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಮಾತ್ರ. ಈಗ ಹಬ್ಬಕ್ಕಂತೂ ಇನ್ನೂ ಸಕ್ಕತ್ತಾಗಿರೋದು ಹಾಕಿದ್ದಾರೆ. ಇನ್ನೂ ಒಂದು ನೋಡ್ಕೊಂಡು ಬಂದಿದ್ದೀನಿ, ಇಷ್ಟ ಆಗಿದೆ. ನೋಡೋಣ ನೆಕ್ಸ್ಟ್ ಮಂತ್ ಆದರೆ ಗೌರಿ ಹಬ್ಬಕ್ಕೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಶಾಪಿಂಗ್ ಮುಗೀತು. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೈಡೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸೊ ಸ್ಯಾಟರ್ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಶ್ರಾವಣ ಶನಿವಾರದ ಮೊದಲನೇ ಶ್ರಾವಣ ಶನಿವಾರ ಸ್ಯಾಟರ್ಡೇ ವ್ಲಾಗು. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ, ನಮ್ಮ ಮನೆ ದೇವರು ಶ್ರೀನಿವಾಸ ದೇವರೇ. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಡೆ. ಮಕ್ಕಳು ಸ್ಕೂಲ್ಗೆ ಹೋಗಿದ ತಕ್ಷಣ ಮುಗಿಸ್ಕೊಂಡೆ. ಬೇಗ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನ ಹೋಗಿ ಬರೋಣ ಅಂತ. ಸ್ಯಾಟರ್ಡೇ ಅಲ್ವಾ, ಶ್ರಾವಣ ಶನಿವಾರ, ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಚಿಕ್ಕ ಮಗಳಿಗೆ ಇವತ್ತು ರಜೆ ಇರುತ್ತೆ ಸ್ಯಾಟರ್ಡೆ. ದೊಡ್ಡವಳು ಮಾತ್ರ ಸ್ಕೂಲ್ಗೆ ಹೋಗಿದ್ದಾಳೆ, ಅವಳಿಗೆ ರಜೆ ಇತ್ತು. ಸೊ ಅವಳು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಬ್ಬರೂ ದೇವಸ್ಥಾನಕ್ಕೆ ಹೊರಟಿದ್ವಿ. ಮನೆ ನಿಯರಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಯೂಶ್ವಲಿ ನಾವು ನನ್ನ ಹಸ್ಬೆಂಡ್ ಬಂದರೆ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಅವ್ರು ಬೆಳಗ್ಗೆನೇ ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತ ಅವರು ದೇವಸ್ಥಾನ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಅವ್ರು ಹೋಗಿದ್ರು. ಸೊ ನಾನು ಅದಕ್ಕೆ ನನ್ನ ಮಕ್ಕಳು ಸ್ಕೂಲಿಗೆ ಕಳಿಸಿ ಹೋಗಿ ಸ್ವಲ್ಪ ಲೇಟ್ ಆಯಿತು. ಸರಿ ನಾನು ಇಲ್ಲೇ ಹೋಗೋಣ ಅಂದ್ಬಿಟ್ಟು ಹತ್ರದಲ್ಲಿದೆ ಅಂತ ಬಂದೆ. ನೋಡಿ ಇದೆ ದೇವಸ್ಥಾನ. ನಿಮಗೆ ಲಾಸ್ಟ್ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ.
ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನಂಗೆ ಅದಕ್ಕೆ ಇಲ್ಲಿ ಬರೋಕ್ಕೆ ತುಂಬ ಇಷ್ಟ. ಪುರೋಹಿತರು ತುಂಬ ಚೆನ್ನಾಗಿ ಏನಾದರೂ ಕೇಳಿದ್ರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮಗೆ ದೇವ್ರ ಮೇಲಿರೋ ಹೂವನ್ನ ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ಅಷ್ಟು ನೀಟಾಗಿ ಅವರು ಪುರೋಹಿತರು ಕೊಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ವ. ಸ್ಯಾಟರ್ಡೇ ಶ್ರಾವಣ ಶನಿವಾರ ಫಸ್ಟ್ನೇ ವಾರ, ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವು ಮನೆ ದೇವರಾಗಿರೋದ್ರಿಂದ ನಮ್ಮದು ತಿರುಪತಿ ವೆಂಕಟೇಶ್ವರ ಆಗಿರೋದ್ರಿಂದ ಶ್ರಾವಣ ಮಾಡ್ತೀವಿ. ನಿಮ್ಮ ಮನೇಲೆಲ್ಲ ಶ್ರಾವಣ ಮುಗೀತಾ? 4 ವಾರದಲ್ಲಿ ಒಂದು ವಾರ ದಾಸಪ್ಪ ಅವ್ರನ್ನ ಕರೆಸಿ ಪೂಜೆ ಮಾಡಿಸ್ತೀವಿ. ಎಲ್ಲರಿಗೂ ಮೊದಲನೇ ಶ್ರಾವಣದ ಶುಭಾಶಯಗಳು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.